ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿಯೇ ಭಕ್ತಿ ಕುಸುಮ ಅರ್ಪಿಸುವೆ ಸಂಗೀತ ಸಾಗರ ಗಾನಯೋಗಿ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿ ಸಂಗೀತ ಸಾಗರ ಗಾನಯೋಗಿ ಸಂಗೀತ ಸಾಗರ ಗಾನಯೋಗಿ. ತಂದೆ ಪರಮೇಶ್ವರ, ಸಕಲವೂ ನೀನೇ, ಸರ್ವಸ್ವವೂ ನೀನೇ ಎಂದು ಸಕಲ ಜೀವರಾಶಿಗಳೆಲ್ಲ ನಿನ್ನನ್ನು ನಂಬಿಕೊಂಡು ಈ ಭೂಮಿ ತಾಯಿ ಮಡಲಲ್ಲಿ ಉಸಿರಾಡ್ತಾ ಇದ್ದಾರೆ. ಆದರೆ ನೀನು ಮಾಡಿದ್ದೇನು ದೇವ? ಬಲ್ಲವರಿಗೆ ಬಲ್ಲಂತೆ ಕೊಟ್ಟೆ, ಬಡವರನ್ನ ಬಡತನದಲ್ಲೇ ಬೆಂದು ನೊಂದು ಹೋಗುವ ಹಾಗೆ ಮಾಡಿದೆಯಲ್ಲ, ಇದು ನ್ಯಾಯವೇ ದೇವ? ಹೇಳು ತಂದೆ, ಹೇಳು. ಸೀತಾ, ಸೀತಾ, ದೇವರ ಮುಂದೆ ನಿಂತುಕೊಂಡು ನ್ಯಾಯ ನೀತಿ ಅಂತ ಮಾತನಾಡುತ್ತಿದ್ದಿಲ್ಲ. ಆ ದೇವರೇನಾರು ನಮಗೆ ಅನ್ಯಾಯ ಮಾಡಿದ್ದಾನೇನು? ಅನ್ಯಾಯವಲ್ಲ ರೀ. ಈ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಜನ ಒಂದು ಹೊತ್ತು ಊಟ ಮಾಡಿ ಇನ್ನೊಂದು ಹೊತ್ತು ಉಪವಾಸ ಮಲಗುವ ಪರಿಸ್ಥಿತಿ ಬಂದು ಒದಗಿದೆಯಲ್ಲ, ಅಂಥವ್ರ ಮೇಲೆ ಕರುಣೆ ತೋರಿ ಕಾಪಾಡು ದೇವ ಅಂತ ಆ ದೇವರಲ್ಲಿ ಬೇಡ್ಕೋತಾ ಇದ್ದೆ ಅಷ್ಟೇ. ಸೀತಾ, ನಾವು ಮಾಡಿದ ತಪ್ಪನ್ನು ಆ ದೇವರ ಮೇಲೆ ಹಾಕಿದರೆ ಆ ದೇವರು ಬಂದು ನಮ್ಮ ಬಡತನ ಪರಿಹರಿಸುವನೇನು? ರೀ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜ ಸೀತಾ, ಆಳಾಗಿ ದುಡಿಯಬೇಕು, ಅರಸನ್ನಾಗಿ ಉಣ್ಣಬೇಕು, ಕೂಲಿ ಮಾಡಿ ಕುಬೇರನಂತೆ ಬೆಳೆಯಬೇಕು. ವಿನಾ ಬಡತನವಿದೆ ಎಂದು ಸೋಮವಾರದಿನ ತಿರುಗಿದರೆ ಆ ದೇವರು ಎದ್ದು ಬಂದು ನಮ್ಮ ಹೊಟ್ಟಿಗೆ ದುಡಿದು ಹಾಕುವನೇನು ಸೀತಾ, ದುಡಿದು ಹಾಕುವನೇನು? ಹೌದು ರೀ, ನೀವು ಹೇಳೋ ಮಾತು ಕರೆ ಐತಿ. ಸಣ್ಣ ವಯಸ್ಸಿನ ಹುಡುಗರೆಲ್ಲ ಸಾರಾಯಿ ಸಿಂಧಿಯನ್ನು ಕುಡಿದು ದುಶ್ಚಟಗಳನ್ನ ಮೈಗೆ ಅಂಟಿಸ್ಕೊಂಡು ಹೊಲಕ್ಕೆ ಮನೆಗೆ ಹೋಗದೆ ಕುಡಿದು ಗಟಾರ ದಂಡಿ ಮೇಲೆ ಬೀಳುವ ಪರಿಸ್ಥಿತಿ ಬಂದಿದೆ ಅಂದಮೇಲೆ ಬಡತನ ಅನ್ನೋದು ಹೇಗೆ ಹೋಗ್ಬೇಕು ಹೇಳಿ ನೋಡೋಣ. ಈಗಲಾದರೂ ಗೊತ್ತಾಯ್ತಾ ಸೀತಾ ನಿನಗೆ? ನಮಗೆ ಬಂದ ಬಡತನ ನಾವೇ ತೊಲಗಿಸಬೇಕು, ಬೇರೆ ಯಾರಿಂದೂ ಸಾಧ್ಯವಿಲ್ಲ ಸೀತಾ, ಬೇರೆ ಯಾರಿಂದೂ ಸಾಧ್ಯವಿಲ್ಲ. ಹೋಗಲಿ ಬಿಡ್ರಿ, ಅವರವರ ಪ್ರಾರಬ್ಧ ಕರ್ಮನ ಅವರೇ ಅನುಭವಿಸ್ತಾರೆ. ಹೌದು, ನೀವು ಎತ್ತಿನ ಮೈ ತೊಳ್ಕೊಂಡು ಬಂದ್ರಾ? ಹೌದು ಸೀತಾ, ಹೊಲಕ್ಕೆ ಹೋಗಿ ಎತ್ತಿನ ಮೈನು ತೊಳೆದು ತೋಟದ ಮನೆಯಲ್ಲಿ ಕಟ್ಟಿ ಬಂದಿದ್ದೇನೆ. ಕಾಳಿಂಗ ಬಂಡಿಗೆ ಬಣ್ಣ ಹಚ್ಚಿ ಅಲಂಕರಿಸ್ತಿದ್ದಾನೆ. ಹ,
ನೀನು ಮುದಳಕ್ಕೆ ಹೋಗಿ ಮನ್ನೆತ್ತನನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದೀನಲ್ಲ, ತೆಗೆದುಕೊಂಡು ಬಂದೀಯಾ? ನಾನು ಮರ್ತಿ ಬಿಟ್ಟಿದ್ದೀನ್ರಿ. ಮಣಿನೆಲ್ಲ ಸಾರಿಸಿ ಮಡಿ ಉಡಿ ಮಾಡೋ ಗದ್ದಲ್ದಾಗ ನಂಗೆ ನೆನಪಿಗೆ ಬರಲಿಲ್ಲ ರೀ. ನೀವೇ ಹೋಗಿ ತೆಗೆದುಕೊಂಡು ಬನ್ರಿ. ಓ, ನಾನು ಹೋಗಬೇಕಾ? ಚೇ ಅದು ನನ್ನಿಂದ ಸಾಧ್ಯವಿಲ್ಲ. ಯಾಕ್ರಿ? ಬಾಜಾರ್ಗೆ ಹೋಗಿ ಎತ್ತಿನ ತರೋದಕ್ಕೆ ನಿಮಗೇನು ಕಷ್ಟ? ನೋಡು ಸೀತಾ, ಆ ನಿನ್ನ ಕೆಲಸ ನಾ ಮಾಡಬೇಕಾದರೆ ಈ ನಿನ್ನ ಗಂಡನಿಗೆ ಕಾಣಿಕೆಯನ್ನು ಕೊಡಬೇಕು. ಕಾಣಿಕೆನಾ? ಯಾವ ಕಾಣಿಕೆ ಕೊಡಬೇಕು? ಮುತ್ತಿನ ಕಾಣಿಕೆ ಸೀತಾ, ಮುತ್ತಿನ ಕಾಣಿಕೆ. ಈ ನಿನ್ನ ದುಂಡಾದ ಮಖದಿಂದ ತೊಂಡೆ ಹಣ್ಣಿಂತಿರುವ ನಿನ್ನ ತುಟಿಯಿಂದ ಈ ಗಂಡನ ಕೆನ್ನಿಗೆ ಒಂದು ಮುತ್ತನ್ನು ಕೊಟ್ಟು ಹಾಡನ್ನು ಹಾಡಬೇಕು. ಆಹಾ, ನನ್ನ ಪತಿರಾಯರು ಕೇಳಿದು ಈ ಮುತ್ತ. ಬಿಡ್ರಿ ಕೈನ, ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆ ಅಂತೂ ಸೀತಾ, ಹುಣ್ಣಿಮೆ ಚಂದ್ರಂತೆ ಹೊಳಿದು ನಕ್ಷತ್ರ ನಟನೆ ಮಾಡಿ ಈ ಗಂಡನ ಕೈದು ಹಾಡನ್ನು ಹಾಡಬಾರದೆ? ನಾಯಕಿ ಜಾನಕಿ ನಾಯಕಿ 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 ಯಾಕೆ ಜಾನಕಿ
ಮುದೋಳು ಬಜಾರದಲ್ಲಿ ಬರುವಾಗ ಮಾರಾಟಕ್ಕಿಟ್ಟಿದ್ದರು, ತೆಗೆದುಕೊಂಡು ಬಂದೆ. ನೀ ಎತ್ತನ್ನು ತಂದಿದ್ದು ತುಂಬ ಒಳ್ಳೆಯದಾಯಿತು. ಇಲ್ಲದಿದ್ದರೆ ನೀ ಮಾತಿಗೆ ನನ್ನನ್ನು ಮುದೋಳು ಬಚಾರಕ್ಕೆ ಕಳಿಸುತ್ತಿದ್ದಳು. ಹಾಂ ಸೀತಾ, ತೆಗೆದುಕೋ ಎತ್ತನ್ನು, ದೇವರ ಕೋಣೆಯಲ್ಲಿಟ್ಟು ಬಾ. ನೋಡ್ರಿ, ಕಾಳಿಂಗ ಎತ್ತಿನ ಬಂಡಿಗೆ ಬಣ್ಣ ಹಾಕ್ತೀನಿ ಅಂತ ಹೇಳಿ ಹೋಗಿದ್ದ. ಅದು ಮುಗಿದತ್ತಿಲ್ಲ, ನೋಡ್ಕೊಂಡು ಬನ್ರಿ. ಪೂಜಾ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣಂತ. ಹಲೋ ಅಣ್ಣ, ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದಂತೆ ಹೊಳೆಯುವಂತೆ ಮಾಡಿ ಅಣ್ಣ ಅತ್ತಿಗೆಯರಿಬ್ಬರು ಕೂಡಿ ನಮ್ಮ ಕಿಲಾರಿ ಹೋರಿಯನ್ನು ಹೂಡಿ ಆ ಬಂಡಿ ಒಳಗೆ ಕುಳಿತರೆ ಜನಮದ ಜೋಡಿ ಶಿಲ್ಪಾ ಶಿವರಾಜ್ ಕುಮಾರ್ ಅಂತೆ ಕಾಣುತ್ತೀರಿ. ಹೌದಣ್ಣ, ಕಾಳಿಂಗಣ್ಣ ಹೇಳುವ ಮಾತು 100ಕ್ಕೆ 100 ಸತ್ಯ. ಪರದೆ ಮೇಲೆ ಜನ್ಮದ ಜೋಡಿ ಎಂದು ಖ್ಯಾತಿಯನ್ನು ಗಳಿಸಿದವರು ಅವರು. ಆದರೆ ಒಬ್ಬ ರೈತನ ಮಗನಾಗಿ ಸಂಸಾರದಲ್ಲಿ ಬಂದ ಕಷ್ಟ ನಷ್ಟಗಳನ್ನು ಸಮನಾಗಿ ಹಂಚಿಕೊಂಡು ನೀವು ಇಬ್ಬರು ಈ ಜನ್ಮದ ಜೋಡಿ ಎಂದು ಖ್ಯಾತಿಯನ್ನು ಗಳಿಸಬೇಕು. ಇದೇ ಈ ನಿಮ್ಮ ತಮ್ಮಂದಿರ ಆಸೆ. ಸೋದರ, ನಿನ್ನ ಅತ್ತಿಗೆ ನನ್ನ ಕೈ ಹಿಡಿದು ಬಂದವಳು ಅಷ್ಟೇ ಅಲ್ಲ, ಈ ಮಣಿತನ ಜವಾಬ್ದಾರಿ ಹೊತ್ತು ನಮ್ಮೆಲ್ಲರ ಲಾಲನೆ ಪಾಲನೆ ಮಾಡಿ ತಲೆ ಮೇಲೆ ಬುತ್ತಿ ಹೊತ್ತಿಕೊಂಡು ಈ ಭೂಮಿ ತಾಯಿಯೊಡನೆ ಜೊತೆಗೂಡಿ ನಮ್ಮೆಲ್ಲರಿಗೂ ಉಣಬಡಿಸುವಳಲ್ಲ, ಇವಳು ನನ್ನ ಪಾಲಿನ ಸೌಭಾಗ್ಯವತೆ. ನಿಜವನ್ನ, ಈ ನಿಮ್ಮ ಮಾತು ನಿಜ. ತಂದೆ ತಾಯಿ ಇಲ್ಲದ ತಬ್ಬಲ ಮಕ್ಕಳಾದ ನಾವು ತಂದೆಯು ನೀವಾಗಿ ತಾಯಿ ಇವಳಾಗಿ ಹಗಲಿರುಳು ಹೊಲದಲ್ಲಿ ದುಡಿದು ತಂದೆ ತಾಯಿ ಸತ್ತ ನಂತರ 25 ಎಕರೆ ಜಮೀನನ್ನು ಗಳಿಸಿ ಈ ಊರಿನ ಸರ್ವಶ್ರೇಷ್ಠ ಆದರ್ಶ ರೈತ ಶಿವರಾಮೇನಂದು ಹೆಸರು ಮಾಡಿದೆಯಲ್ಲ ಅಣ್ಣ, ಅಷ್ಟೇ ಸಾಕು. ನಿಮ್ಮಂತ ರೈತರಿದ್ದರೆ ಸಾವಿರಾರು ಜನರ ಹೊಟ್ಟೆ ತುಂಬುವುದರಲ್ಲಿ ಯಾವ ಸಂದೇಹದ ಮಾತಿಲ್ಲಣ್ಣ, ಯಾವ ಸಂದೇಹದ ಮಾತಿಲ್ಲ. ನೋಡಪ್ಪ ಮೈದಿನ, ಹೆಣ್ಣನ್ನ ಕೆಟ್ಟು ನಂಬಿದವರಿದ್ದಾರೆ, ಹೊನ್ನನ್ನು ನಂಬಿ ಕೆಟ್ಟವರು ಇದ್ದಾರೆ. ಆದರೆ ಮಣ್ಣನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಈ ಜಗದಾಗ. ಇರಲಿ ನೋಡು, ಮೊದಲು ಪೂಜೆ ಮಾಡೋಣ, ಆನಂತರ ಎಲ್ಲರೂ ಸೇರಿ ಊಟ ಮಾಡೋಣ. ಅಟ್ಟಿಗೆ ಊಟ ಮಾಡುವುದಕ್ಕಿಂತ ಮುಂಚೆ ಈ ತುಂಬಿದ ಸಂಸಾರದಲ್ಲಿ ಆನಂದ ಸಾಗರದಲ್ಲಿ ತೇಲಾಡುವಂತೆ ಒಂದು ಹಾಡನ್ನು ಹಾಡಬರದೆ. ಹೌದು ಅತ್ತಿಗೆ, ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಬಿರುಕು ಮೂಡದಂತೆ ಶ್ರೀಗಂಧದ ಗೊಂಬೆಯಾದ ನೀನು ಸಿಹಿ ಜೇನೆಯಂತೆ ಒಂದು ಹಾಡನ್ನು ಹಾಡಬಾರ್ದೆ? ಹಾಗೆ ಆಗ್ಲಿ ಮೈದಿನ, ನಿಮ್ಮೆಲ್ಲರ ಆಸೆಯೇ ನನ್ನ ಆಸೆ, ಆಯ್ತೇ? ಚುಕ್ಕಿ 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 ತಾರೆಗಳನ್ನು ಬಹಿ ಪ್ರೀತಿ ಹಂಡಿ ಗೂಡಿನಲ್ಲಿ ಕೆಟ್ಟುತ್ತಿರವು ಬಹಿ
ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ.